ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ನಲ್ಲಿ CWSN ಮಕ್ಕಳ ಅಂದರೆ ವಿಶೇಷ ಚೇತನವುಳ್ಳ ಮಕ್ಕಳ ಮಾಹಿತಿಯನ್ನು ದಾಖಲಿಸುವ ವಿಧಾನವನ್ನು ತಿಳಿಯೋಣ. ಈಗಾಗಲೇ ಯುಡೈಸ್ ಲಾಗಿನ್ ತಿಳಿದಿದ್ದು 2024-25ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಮಗು ಓದುತ್ತಿರುವ ತರಗತಿಯ ಮುಂದಿನ ವ್ಯೂ ಅಂಡ್ ಮ್ಯಾನೇಜ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಕಾಣಸಿಗುತ್ತಾರೆ. ತದನಂತರ ಮಗುವಿನ GP ಮತ್ತು FP ಪ್ರೊಫೈಲ್ಗಳಲ್ಲಿ ಮಾಹಿತಿಯನ್ನ ದಾಖಲಿಸಬೇಕಿರುತ್ತದೆ. ಮೊದಲಿಗೆ GP ಪ್ರೊಫೈಲ್ನಲ್ಲಿ ಪ್ರಶ್ನೆ ಸಂಖ್ಯೆ 4.1.17ರಲ್ಲಿ ವೆದರ್ CWSN ಎಂಬ ಪ್ರಶ್ನೆಗೆ ಎಸ್ ಎಂಬ ಆಪ್ಷನ್ ಅನ್ನು ಒತ್ತಬೇಕು. ತದನಂತರ ಸೆಕ್ಷನ್ 4.1.17ನಲ್ಲಿ 21 ನ್ಯೂನತೆಗಳನ್ನು ನೀಡಿದ್ದಾರೆ. ಈ ನ್ಯೂನತೆಗಳಲ್ಲಿ ಮಕ್ಕಳಿಗಿರುವ ನ್ಯೂನತೆಯನ್ನು ಗರಿಷ್ಠ 3 ನ್ಯೂನತೆಗಳನ್ನು ದಾಖಲಿಸಬಹುದಾಗಿದೆ. ತದನಂತರ ಮಗುವಿನ UDID ಕಾರ್ಡ್ನಲ್ಲಿರುವ ನ್ಯೂನತೆಯ ಪ್ರಮಾಣವನ್ನು ಶೇಕಡಾವಾರು ದಾಖಲಿಸಬೇಕು. ದಾಖಲಿಸಿದ ನಂತರ ಸೇವ್ ಆಪ್ಷನ್ ಅನ್ನು ದಾಖಲಿಸಬೇಕಾಗುತ್ತದೆ. ಮತ್ತೊಮ್ಮೆ ನಾವು ಸಲ್ಲಿಸಿರುವ ಮಾಹಿತಿಯನ್ನು ತಿಳಿಸುತ್ತದೆ. ಕನ್ಫರ್ಮ್ ಮಾಡಬೇಕು. GP ಪ್ರೊಫೈಲ್ನಲ್ಲಿ ಸೇವ್ ಆದ ನಂತರ ನಾವು FP ಪ್ರೊಫೈಲ್ನ ಫೆಸಿಲಿಟಿ ಪ್ರೊಫೈಲ್ನಲ್ಲಿ ಪ್ರಸಕ್ತ ವರ್ಷ CWSN ಮಕ್ಕಳಿಗೆ ನೀಡಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು. 4.3.2ನ ಪ್ರಶ್ನೆಗೆ ಎಸ್ ಎಂಬ ಆಪ್ಷನ್ ಅನ್ನು ಸಬ್ಮಿಟ್ ಮಾಡಿದ ನಂತರ ಕೆಳಕಂಡ ಸೌಲಭ್ಯಗಳನ್ನು ನೀಡಿದ್ದಲ್ಲಿ ಎಸ್ ಎಂದು ಟಿಕ್ ಮಾಡಬಹುದು. ಅಥವಾ ಇಲ್ಲಿರುವ ಸೌಲಭ್ಯಗಳ ಹೊರತಾಗಿ ಬೇರೆ ಸೌಲಭ್ಯಗಳನ್ನು ನೀಡಿದ್ದಲ್ಲಿ ಅದರ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಸೇವ್ ಮಾಡಬಹುದಾಗಿದೆ. ಹೀಗೆ ಯುಡೈಸ್ ಪ್ಲಸ್ನಲ್ಲಿ ಮಕ್ಕಳ ಮಾಹಿತಿಯನ್ನ ದಾಖಲಿಸಬಹುದಾಗಿದೆ. ಥ್ಯಾಂಕ್ ಯು.